ಪಾಕಿಸ್ತಾನ ನಾನಾ ಷಡ್ಯಂತ್ರ ಮಾಡ್ತಾನೆ ಇದೆ. ಇದೀಗ ಪಾಪಿ ರಾಷ್ಟ್ರ ಮತ್ತೊಂದು ಷಡ್ಯಂತ್ರ ಮಾಡ್ತಾ ಇದೆ. ಇದನ್ನು ತಿಳಿದು ಇಡೀ ದೇಶವೇ ಬೆಚ್ಚಿ ಬೀಳ್ತಾ ಇದೆ. ಏನದು ರಿಪೋರ್ಟ್. ಐದು ಲಕ್ಷ ಭಾರತೀಯರ ಜೊತೆ ಪಾಕ್ ಯುವತಿಯರ ಮದುವೆ. ಯಾರು ಊಹಿಸದ ಬಾಂಬ್ ಸಿಡಿಸಿದ ಬಿಜೆಪಿ ಸಂಸದ. ಪಹಲ್ಗಾಮ್ ಉಗ್ರ ದಾಳಿಯ ಬಳಿಕ ಪಾಕಿಸ್ತಾನವನ್ನ ಎಲ್ಲ ಕೋನಗಳಿಂದ ಅನುಮಾನಿಸುವಂತಾಗಿದೆ. ಇದೀಗ ಬಿಜೆಪಿಯ ಸಂಸದ ನಿಶಿಕಾಂತ್ ದುಬೆ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಪಾಕಿಸ್ತಾನದ ಯುವತಿಯರು ಭಾರತೀಯ ಯುವಕರನ್ನ ವಿವಾಹ ಆಗಿದ್ದಾರೆ. ಇದು ಉಗ್ರವಾದದ ಹೊಸ ರೂಪ ಅಂತ ಹೇಳಿದ್ದಾರೆ. 5 ಲಕ್ಷ ಹೆಣ್ಮಕ್ಕಳು ಪಾಕಿಸ್ತಾನಕ್ಕೆ ಹೋಗ್ತಾರಾ? ಪಾಕಿಸ್ತಾನಿ ಭಯೋತ್ಪಾದನೆ ಹೊಸ ರೂಪ ಪಡೆದುಕೊಂಡಿದೆ. ಅಲ್ಲಿನ 5 ಲಕ್ಷ ಯುವತಿಯರು ನಮ್ಮ ಯುವಕರನ್ನ ವಿವಾಹವಾಗುವ ಮೂಲಕ ಭಾರತಕ್ಕೆ ಪ್ರವೇಶ ಮಾಡಿದ್ದಾರೆ. ಆದರೆ ಅವರಿಗೆ ಪೌರತ್ವ ಇಲ್ಲ ಅಂತ ದುಬೆ ಆರೋಪಿಸಿದ್ದಾರೆ. ಐದು ಲಕ್ಷ ಪಾಕ್ ಹೆಣ್ಮಕ್ಕಳು ಪಾಕಿಸ್ತಾನಿ ಹುಡುಗಿಯರು ಮದುವೆಯಾಗಿ ಇಲ್ಲೇ ನೆಲೆಸಿದ್ದಾರೆ. ಎಲ್ಲ 5 ಲಕ್ಷ ಯುವತಿಯರಿಗೆ ಭಾರತದ ಪೌರತ್ವವೇ ಇಲ್ಲ. ಪಾಕ್ ಯುವಕರು ಭಾರತದ ಹುಡುಗಿಯರ ಜೊತೆಗೆ ಮದುವೆಯಾಗಿದ್ದಾರೆ. ಆ ವಿವಾಹಗಳ ಉದ್ದೇಶದ ಕುರಿತು ತನಿಖೆ ನಡೆಯಬೇಕಾಗಿದೆ. 1947ರ ವಿಭಜನೆಯ ವೇಳೆ ಅಪಾರ ಜನ ಪಾಕ್ಗೆ ಹೋದರು. ಅವರ ಆಸ್ತಿಯನ್ನ ಶತ್ರು ಆಸ್ತಿ ಅಂತ ಘೋಷಣೆ ಮಾಡಿದ್ರು. ಈಗ ನಡೀತಾ ಇರೋದು ಶತ್ರುತ್ವ ವಿವಾಹ ಅಂತ ದುಬೆ ಹೇಳಿದ್ದಾರೆ. कि पाकिस्तान की लड़कियां यहां ब्याही गई हैं और वो भारत की नागरिक बन नहीं सकती, बनी नहीं है, वर्षों से यहां रह रहे हैं. और पाकिस्तान के लड़के भी यहां ब्याहे हैं. अब किस मंतव्य और मोटिव के साथ वो ब्याहे हैं? ನಿಶಿಕಾಂತ್ ದುಬೆ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಇದೇ ವರ್ಷ ಪಾಕಿಸ್ತಾನ 4 ಭಾಗವಾಗಿ ವಿಭಜನೆ ಆಗುತ್ತೆ ಅಂತ ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತ ವಿರುದ್ಧ ಪಾಕಿಸ್ತಾನ ನಾನಾ ಷಡ್ಯಂತ್ರ ಮಾಡ್ತಾನೆ ಇದೆ. ಇದೀಗ ಪಾಪಿ ರಾಷ್ಟ್ರ ಮತ್ತೊಂದು ಷಡ್ಯಂತ್ರ ಮಾಡ್ತಾ ಇದೆ. ಇದನ್ನು ತಿಳಿದು ಇಡೀ ದೇಶವೇ ಬೆಚ್ಚಿ ಬೀಳ್ತಾ ಇದೆ. ಏನದು ರಿಪೋರ್ಟ್. ಐದು ಲಕ್ಷ ಭಾರತೀಯರ ಜೊತೆ ಪಾಕ್ ಯುವತಿಯರ ಮದುವೆ. ಯಾರು ಊಹಿಸದ ಬಾಂಬ್ ಸಿಡಿಸಿದ ಬಿಜೆಪಿ ಸಂಸದ. ಪಹಲ್ಗಾಮ್ ಉಗ್ರ ದಾಳಿಯ ಬಳಿಕ ಪಾಕಿಸ್ತಾನವನ್ನ ಎಲ್ಲ ಕೋನಗಳಿಂದ ಅನುಮಾನಿಸುವಂತಾಗಿದೆ. ಇದೀಗ ಬಿಜೆಪಿಯ ಸಂಸದ ನಿಶಿಕಾಂತ್ ದುಬೆ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಪಾಕಿಸ್ತಾನದ ಯುವತಿಯರು ಭಾರತೀಯ ಯುವಕರನ್ನ ವಿವಾಹ ಆಗಿದ್ದಾರೆ. ಇದು ಉಗ್ರವಾದದ ಹೊಸ ರೂಪ ಅಂತ ಹೇಳಿದ್ದಾರೆ. 5 ಲಕ್ಷ ಹೆಣ್ಮಕ್ಕಳು ಪಾಕಿಸ್ತಾನಕ್ಕೆ ಹೋಗ್ತಾರಾ? ಪಾಕಿಸ್ತಾನಿ ಭಯೋತ್ಪಾದನೆ ಹೊಸ ರೂಪ ಪಡೆದುಕೊಂಡಿದೆ. ಅಲ್ಲಿನ 5 ಲಕ್ಷ ಯುವತಿಯರು ನಮ್ಮ ಯುವಕರನ್ನ ವಿವಾಹವಾಗುವ ಮೂಲಕ ಭಾರತಕ್ಕೆ ಪ್ರವೇಶ ಮಾಡಿದ್ದಾರೆ. ಆದರೆ ಅವರಿಗೆ ಪೌರತ್ವ ಇಲ್ಲ ಅಂತ ದುಬೆ ಆರೋಪಿಸಿದ್ದಾರೆ. 5 ಲಕ್ಷ ಪಾಕ್ ಹೆಣ್ಮಕ್ಕಳು ಪಾಕಿಸ್ತಾನಿ ಹುಡುಗಿಯರು ಮದುವೆಯಾಗಿ ಇಲ್ಲೇ ನೆಲೆಸಿದ್ದಾರೆ. ಎಲ್ಲ 5 ಲಕ್ಷ ಯುವತಿಯರಿಗೆ ಭಾರತದ ಪೌರತ್ವವೇ ಇಲ್ಲ. ಪಾಕ್ ಯುವಕರು ಭಾರತದ ಹುಡುಗಿಯರ ಜೊತೆಗೆ ಮದುವೆಯಾಗಿದ್ದಾರೆ. ಆ ವಿವಾಹಗಳ ಉದ್ದೇಶದ ಕುರಿತು ತನಿಖೆ ನಡೆಯಬೇಕಾಗಿದೆ. 1947ರ ವಿಭಜನೆಯ ವೇಳೆ ಅಪಾರ ಜನ ಪಾಕ್ಗೆ ಹೋದರು. ಅವರ ಆಸ್ತಿಯನ್ನ ಶತ್ರು ಆಸ್ತಿ ಅಂತ ಘೋಷಣೆ ಮಾಡಿದ್ರು. ಈಗ ನಡೀತಾ ಇರೋದು ಶತ್ರುತ್ವ ವಿವಾಹ ಅಂತ ದುಬೆ ಹೇಳಿದ್ದಾರೆ. कि पाकिस्तान की लड़कियां यहां ब्याही गई हैं और वो भारत की नागरिक बन नहीं सकती, बनी नहीं है, वर्षों से यहां रह रहे हैं. और पाकिस्तान के लड़के भी यहां ब्याहे हैं. अब किस मंतव्य और मोटिव के साथ वो ब्याहे हैं? ನಿಶಿಕಾಂತ್ ದುಬೆ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಇದೇ ವರ್ಷ ಪಾಕಿಸ್ತಾನ 4 ಭಾಗವಾಗಿ ವಿಭಜನೆ ಆಗುತ್ತೆ ಅಂತ ಹೇಳಿದ್ದಾರೆ. ಭಾರತ ವಿರುದ್ಧ ಪಾಕಿಸ್ತಾನ ನಾನಾ ಷಡ್ಯಂತ್ರ ಮಾಡ್ತಾನೆ ಇದೆ. ಇದೀಗ ಪಾಪಿ ರಾಷ್ಟ್ರ ಮತ್ತೊಂದು ಷಡ್ಯಂತ್ರ ಮಾಡ್ತಾ ಇದೆ. ಇದನ್ನು ತಿಳಿದು ಇಡೀ ದೇಶವೇ ಬೆಚ್ಚಿ ಬೀಳ್ತಾ ಇದೆ. ಏನದು ರಿಪೋರ್ಟ್. ಐದು ಲಕ್ಷ ಭಾರತೀಯರ ಜೊತೆ ಪಾಕ್ ಯುವತಿಯರ ಮದುವೆ. ಯಾರು ಊಹಿಸದ ಬಾಂಬ್ ಸಿಡಿಸಿದ ಬಿಜೆಪಿ ಸಂಸದ. ಪಹಲ್ಗಾಮ್ ಉಗ್ರ ದಾಳಿಯ ಬಳಿಕ ಪಾಕಿಸ್ತಾನವನ್ನ ಎಲ್ಲ ಕೋನಗಳಿಂದ ಅನುಮಾನಿಸುವಂತಾಗಿದೆ. ಇದೀಗ ಬಿಜೆಪಿಯ ಸಂಸದ ನಿಶಿಕಾಂತ್ ದುಬೆ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಪಾಕಿಸ್ತಾನದ ಯುವತಿಯರು ಭಾರತೀಯ ಯುವಕರನ್ನ ವಿವಾಹ ಆಗಿದ್ದಾರೆ. ಇದು ಉಗ್ರವಾದದ ಹೊಸ ರೂಪ ಅಂತ ಹೇಳಿದ್ದಾರೆ. 5 ಲಕ್ಷ ಹೆಣ್ಮಕ್ಕಳು ಪಾಕಿಸ್ತಾನಕ್ಕೆ ಹೋಗ್ತಾರಾ? ಪಾಕಿಸ್ತಾನಿ ಭಯೋತ್ಪಾದನೆ ಹೊಸ ರೂಪ ಪಡೆದುಕೊಂಡಿದೆ.
ಅಲ್ಲಿನ 5 ಲಕ್ಷ ಯುವತಿಯರು ನಮ್ಮ ಯುವಕರನ್ನ ವಿವಾಹವಾಗುವ ಮೂಲಕ ಭಾರತಕ್ಕೆ ಪ್ರವೇಶ ಮಾಡಿದ್ದಾರೆ. ಆದರೆ ಅವರಿಗೆ ಪೌರತ್ವ ಇಲ್ಲ ಅಂತ ದುಬೆ ಆರೋಪಿಸಿದ್ದಾರೆ. ಐದು ಲಕ್ಷ ಪಾಕ್ ಹೆಣ್ಮಕ್ಳು ಪಾಕಿಸ್ತಾನಿ ಹುಡುಗಿಯರು ಮದುವೆಯಾಗಿ ಇಲ್ಲೇ ನೆಲೆಸಿದ್ದಾರೆ. ಎಲ್ಲ 5 ಲಕ್ಷ ಯುವತಿಯರಿಗೆ ಭಾರತದ ಪೌರತ್ವವೇ ಇಲ್ಲ. ಪಾಕ್ ಯುವಕರು ಭಾರತದ ಹುಡುಗಿಯರ ಜೊತೆಗೆ ಮದುವೆಯಾಗಿದ್ದಾರೆ. ಆ ವಿವಾಹಗಳ ಉದ್ದೇಶದ ಕುರಿತು ತನಿಖೆ ನಡೆಯಬೇಕಾಗಿದೆ. 1947ರ ವಿಭಜನೆಯ ವೇಳೆ ಅಪಾರ ಜನ ಪಾಕ್ಗೆ ಹೋದರು. ಅವರ ಆಸ್ತಿಯನ್ನ ಶತ್ರು ಆಸ್ತಿ ಅಂತ ಘೋಷಣೆ ಮಾಡಿದ್ರು. ಈಗ ನಡೀತಾ ಇರೋದು ಶತ್ರುತ್ವ ವಿವಾಹ ಅಂತ ದುಬೆ ಹೇಳಿದ್ದಾರೆ. कि पाकिस्तान की लड़कियां यहां ब्याही गई हैं और वो भारत की नागरिक बन नहीं सकती, बनी नहीं है, वर्षों से यहां रह रहे हैं और पाकिस्तान के लड़के भी यहां ब्याहे हैं. अब किस मंतव्य और मोटिव के साथ वो ब्याहे हैं? ನಿಶಿಕಾಂತ್ ದುಬೆ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಇದೇ ವರ್ಷ ಪಾಕಿಸ್ತಾನ 4 ಭಾರತ ವಿರುದ್ಧ ಪಾಕಿಸ್ತಾನ ನಾನಾ ಷಡ್ಯಂತ್ರ ಮಾಡ್ತಾನೆ ಇದೆ. ಇದೀಗ ಪಾಪಿ ರಾಷ್ಟ್ರ ಮತ್ತೊಂದು ಷಡ್ಯಂತ್ರ ಮಾಡ್ತಾ ಇದೆ. ಇದನ್ನು ತಿಳಿದು ಇಡೀ ದೇಶವೇ ಬೆಚ್ಚಿ ಬೀಳ್ತಾ ಇದೆ. ಏನದು ರಿಪೋರ್ಟ್. ಐದು ಲಕ್ಷ ಭಾರತೀಯರ ಜೊತೆ ಪಾಕ್ ಯುವತಿಯರ ಮದುವೆ. ಯಾರು ಊಹಿಸದ ಬಾಂಬ್ ಸಿಡಿಸಿದ ಬಿಜೆಪಿ ಸಂಸದ. ಪಹಲ್ಗಾಮ್ ಉಗ್ರ ದಾಳಿಯ ಬಳಿಕ ಪಾಕಿಸ್ತಾನವನ್ನ ಎಲ್ಲ ಕೋನಗಳಿಂದ ಅನುಮಾನಿಸುವಂತಾಗಿದೆ. ಇದೀಗ ಬಿಜೆಪಿಯ ಸಂಸದ ನಿಶಿಕಾಂತ್ ದುಬೆ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಪಾಕಿಸ್ತಾನದ ಯುವತಿಯರು ಭಾರತೀಯ ಯುವಕರನ್ನ ವಿವಾಹ ಆಗಿದ್ದಾರೆ. ಇದು ಉಗ್ರವಾದದ ಹೊಸ ರೂಪ ಅಂತ ಹೇಳಿದ್ದಾರೆ. 5 ಲಕ್ಷ ಹೆಣ್ಮಕ್ಕಳು ಪಾಕಿಸ್ತಾನಕ್ಕೆ ಹೋಗ್ತಾರಾ? ಪಾಕಿಸ್ತಾನಿ ಭಯೋತ್ಪಾದನೆ ಹೊಸ ರೂಪ ಪಡೆದುಕೊಂಡಿದೆ. ಅಲ್ಲಿನ 5 ಲಕ್ಷ ಯುವತಿಯರು ನಮ್ಮ ಯುವಕರನ್ನ ವಿವಾಹವಾಗುವ ಮೂಲಕ ಭಾರತಕ್ಕೆ ಪ್ರವೇಶ ಮಾಡಿದ್ದಾರೆ. ಆದರೆ ಅವರಿಗೆ ಪೌರತ್ವ ಇಲ್ಲ ಅಂತ ದುಬೆ ಆರೋಪಿಸಿದ್ದಾರೆ. ಐದು ಲಕ್ಷ ಪಾಕ್ ಹೆಣ್ಮಕ್ಳು ಪಾಕಿಸ್ತಾನಿ ಹುಡುಗಿಯರು ಮದುವೆಯಾಗಿ ಇಲ್ಲೇ ನೆಲೆಸಿದ್ದಾರೆ. ಎಲ್ಲ 5 ಲಕ್ಷ ಯುವತಿಯರಿಗೆ ಭಾರತದ ಪೌರತ್ವವೇ ಇಲ್ಲ. ಪಾಕ್ ಯುವಕರು ಭಾರತದ ಹುಡುಗಿಯರ ಜೊತೆಗೆ ಮದುವೆಯಾಗಿದ್ದಾರೆ. ಆ ವಿವಾಹಗಳ ಉದ್ದೇಶದ ಕುರಿತು ತನಿಖೆ ನಡೆಯಬೇಕಾಗಿದೆ. 1947ರ ವಿಭಜನೆಯ ವೇಳೆ ಅಪಾರ ಜನ ಪಾಕ್ಗೆ ಹೋದರು. ಅವರ ಆಸ್ತಿಯನ್ನ ಶತ್ರು ಆಸ್ತಿ ಅಂತ ಘೋಷಣೆ ಮಾಡಿದ್ರು. ಈಗ ನಡೀತಾ ಇರೋದು ಶತ್ರುತ್ವ ವಿವಾಹ ಅಂತ ದುಬೆ ಹೇಳಿದ್ದಾರೆ. कि पाकिस्तान की लड़कियां यहां ब्याही गई हैं और वो भारत की नागरिक बन नहीं सकती, बनी नहीं है, वर्षों से यहां रह रहे हैं और पाकिस्तान के लड़के भी यहां ब्याहे हैं. अब किस मंतव्य और मोटिव के साथ वो ब्याहे हैं? ನಿಶಿಕಾಂತ್ ದುಬೆ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಇದೇ ವರ್ಷ ಪಾಕಿಸ್ತಾನ 4 ಭಾಗವಾಗಿ ವಿಭಜನೆ ಆಗುತ್ತೆ ಅಂತ ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತ ವಿರುದ್ಧ ಪಾಕಿಸ್ತಾನ ನಾನಾ ಷಡ್ಯಂತ್ರ ಮಾಡ್ತಾನೆ ಇದೆ. ಇದೀಗ ಪಾಪಿ ರಾಷ್ಟ್ರ ಮತ್ತೊಂದು ಷಡ್ಯಂತ್ರ ಮಾಡ್ತಾ ಇದೆ. ಇದನ್ನು ತಿಳಿದು ಇಡೀ ದೇಶವೇ ಬೆಚ್ಚಿ ಬೀಳ್ತಾ ಇದೆ. ಏನದು ರಿಪೋರ್ಟ್. ಐದು ಲಕ್ಷ ಭಾರತೀಯರ ಜೊತೆ ಪಾಕ್ ಯುವತಿಯರ ಮದುವೆ. ಯಾರು ಊಹಿಸದ ಬಾಂಬ್ ಸಿಡಿಸಿದ ಬಿಜೆಪಿ ಸಂಸದ. ಪಹಲ್ಗಾಮ್ ಉಗ್ರ ದಾಳಿಯ ಬಳಿಕ ಪಾಕಿಸ್ತಾನವನ್ನ ಎಲ್ಲ ಕೋನಗಳಿಂದ ಅನುಮಾನಿಸುವಂತಾಗಿದೆ. ಇದೀಗ ಬಿಜೆಪಿಯ ಸಂಸದ ನಿಶಿಕಾಂತ್ ದುಬೆ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಪಾಕಿಸ್ತಾನದ ಯುವತಿಯರು ಭಾರತೀಯ ಯುವಕರನ್ನ ವಿವಾಹ ಆಗಿದ್ದಾರೆ. ಇದು ಉಗ್ರವಾದದ ಹೊಸ ರೂಪ ಅಂತ ಹೇಳಿದ್ದಾರೆ. 5 ಲಕ್ಷ ಹೆಣ್ಮಕ್ಕಳು ಪಾಕಿಸ್ತಾನಕ್ಕೆ ಹೋಗ್ತಾರಾ? ಪಾಕಿಸ್ತಾನಿ ಭಯೋತ್ಪಾದನೆ ಹೊಸ ರೂಪ ಪಡೆದುಕೊಂಡಿದೆ. ಅಲ್ಲಿನ 5 ಲಕ್ಷ ಯುವತಿಯರು ನಮ್ಮ ಯುವಕರನ್ನ ವಿವಾಹವಾಗುವ ಮೂಲಕ ಭಾರತಕ್ಕೆ ಪ್ರವೇಶ ಮಾಡಿದ್ದಾರೆ. ಆದರೆ ಅವರಿಗೆ ಪೌರತ್ವ ಇಲ್ಲ ಅಂತ ದುಬೆ ಆರೋಪಿಸಿದ್ದಾರೆ. 5 ಲಕ್ಷ ಪಾಕ್ ಹೆಣ್ಮಕ್ಕಳು ಪಾಕಿಸ್ತಾನಿ ಹುಡುಗಿಯರು ಮದುವೆಯಾಗಿ ಇಲ್ಲೇ ನೆಲೆಸಿದ್ದಾರೆ. ಎಲ್ಲ 5 ಲಕ್ಷ ಯುವತಿಯರಿಗೆ ಭಾರತದ ಪೌರತ್ವವೇ ಇಲ್ಲ. ಪಾಕ್ ಯುವಕರು ಭಾರತದ ಹುಡುಗಿಯರ ಜೊತೆಗೆ ಮದುವೆಯಾಗಿದ್ದಾರೆ. ಆ ವಿವಾಹಗಳ ಉದ್ದೇಶದ ಕುರಿತು ತನಿಖೆ ನಡೆಯಬೇಕಾಗಿದೆ. 1947ರ ವಿಭಜನೆಯ ವೇಳೆ ಅಪಾರ ಜನ ಪಾಕ್ಗೆ ಹೋದರು. ಅವರ ಆಸ್ತಿಯನ್ನ ಶತ್ರು ಆಸ್ತಿ ಅಂತ ಘೋಷಣೆ ಮಾಡಿದ್ರು. ಈಗ ನಡೀತಾ ಇರೋದು ಶತ್ರುತ್ವ ವಿವಾಹ ಅಂತ ದುಬೆ ಹೇಳಿದ್ದಾರೆ. कि पाकिस्तान की लड़कियां यहां ब्याही गई हैं और वो भारत की नागरिक बन नहीं सकती, बनी नहीं है, वर्षों से यहां रह रहे हैं और पाकिस्तान के लड़के भी यहां ब्याहे हैं. अब किस मंतव्य और मोटिव के साथ वो ब्याहे हैं? ನಿಶಿಕಾಂತ್ ದುಬೆ ಇಷ್ಟಕ್ಕೆ ಸುಮ್ಮನಾಗಿಲ್ಲ.
ಇದೇ ವರ್ಷ ಪಾಕಿಸ್ತಾನ್ 4 ಭಾಗವಾಗಿ ವಿಭಜನೆ ಆಗುತ್ತೆ ಅಂತ ಹೇಳಿದ್ದಾರೆ. ಭಾರತ ವಿರುದ್ಧ ಪಾಕಿಸ್ತಾನ ನಾನಾ ಷಡ್ಯಂತ್ರ ಮಾಡ್ತಾನೆ ಇದೆ. ಇದೀಗ ಪಾಪಿ ರಾಷ್ಟ್ರ ಮತ್ತೊಂದು ಷಡ್ಯಂತ್ರ ಮಾಡ್ತಾ ಇದೆ. ಇದನ್ನು ತಿಳಿದು ಇಡೀ ದೇಶವೇ ಬೆಚ್ಚಿ ಬೀಳ್ತಾ ಇದೆ. ಏನದು ರಿಪೋರ್ಟ್. ಐದು ಲಕ್ಷ ಭಾರತೀಯರ ಜೊತೆ ಪಾಕ್ ಯುವತಿಯರ ಮದುವೆ. ಯಾರು ಊಹಿಸದ ಬಾಂಬ್ ಸಿಡಿಸಿದ ಬಿಜೆಪಿ ಸಂಸದ. ಪಹಲ್ಗಾಮ್ ಉಗ್ರ ದಾಳಿಯ ಬಳಿಕ ಪಾಕಿಸ್ತಾನವನ್ನ ಎಲ್ಲ ಕೋನಗಳಿಂದ ಅನುಮಾನಿಸುವಂತಾಗಿದೆ. ಇದೀಗ ಬಿಜೆಪಿಯ ಸಂಸದ ನಿಶಿಕಾಂತ್ ದುಬೆ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಪಾಕಿಸ್ತಾನದ ಯುವತಿಯರು ಭಾರತೀಯ ಯುವಕರನ್ನ ವಿವಾಹ ಆಗಿದ್ದಾರೆ. ಇದು ಉಗ್ರವಾದದ ಹೊಸ ರೂಪ ಅಂತ ಹೇಳಿದ್ದಾರೆ. 5 ಲಕ್ಷ ಹೆಣ್ಮಕ್ಕಳು ಪಾಕಿಸ್ತಾನಕ್ಕೆ ಹೋಗ್ತಾರಾ? ಪಾಕಿಸ್ತಾನಿ ಭಯೋತ್ಪಾದನೆ ಹೊಸ ರೂಪ ಪಡೆದುಕೊಂಡಿದೆ. ಅಲ್ಲಿನ 5 ಲಕ್ಷ ಯುವತಿಯರು ನಮ್ಮ ಯುವಕರನ್ನ ವಿವಾಹವಾಗುವ ಮೂಲಕ ಭಾರತಕ್ಕೆ ಪ್ರವೇಶ ಮಾಡಿದ್ದಾರೆ. ಆದರೆ ಅವರಿಗೆ ಪೌರತ್ವ ಇಲ್ಲ ಅಂತ